ರುಕ್ಕು ಅಲ್ ಕಣ, ಪಾನಿಪುರಿ ಮಾರುವರ್ ನಿತ್ತೀರ. ಹೋಯ್ ಪಾನಿಪುರಿ ತಿಂಬ ಮರತಿ, ನಂಗೆ ಆಸೆ ಹತ್ತೈತ್ ಪಾನಿಪುರಿ ಕಂಡ. ಪಾನಿಪುರಿ ತಿಂಬಕ್ ದುಡ್ಡೆಲ್ಲಿತ್ತು ಮರತಿ, 5 ರೂಪಾಯಿ ಲೇಸ್ ತಗಂಕೆ ನಮ್ಮ ಹತ್ರ ದುಡ್ಡಿಲ್ಲ. ಈಗ ಇವಳು ಪಾನಿಪುರಿ ಅವರಿಗೆ ಹೋದಾಳೆ. ಪಾನಿಪುರಿ ಚಾಲೆಂಜ್, ಪಾನಿಪುರಿ ಚಾಲೆಂಜ್. 1 ನಿಮಿಷದಲ್ಲಿ 25 ಪಾನಿಪುರಿ ತಿಂದು 500 ರೂಪಾಯಿ ಗೆಲ್ಬೋದು. ಏ ಹೆಣೆ ರುಕ್ಕು, ಕೇಂತ ನಿಂಗೆ 1 ನಿಮಿಷದಂಗೆ 25 ಪಾನಿಪುರಿ ಕೊಡೋದಲ್ದೆ ಗೆದ್ರೆ 500 ರೂಪಾಯಿ ಕೊಡ್ತಮ್ರ. 1 ನಿಮಿಷದಂಗೆ 25 ಪಾನಿಪುರಿ ತಿಂಬ ಕೈಯಿಲ್ಲ ಅಂದ್ರೆ ತಡಿ ಅವ್ರನ್ನೇ ಕೇಂಬ. ಅಂಕಲ್ ಅಂಕಲ್, 1 ನಿಮಿಷದಂಗೆ 25 ಪಾನಿಪುರಿ ತಿಂಬ ಕೈಯಿಲ್ಲ ಅಂದ್ರೆ, ನಿಮ್ಮ ಹತ್ರ ಚಾಲೆಂಜ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ನನಗೆ 200 ರೂಪೀಸ್ ಕೊಡಬೇಕು. ಕೇಂಡ್ಯ ಹೆಣೆ, ನಂಗಂತಕ್ಕೋ ರಿಸ್ಕಿ ಅನಿಸ್ತಿತ್ತು. 25 ಪಾನಿಪುರಿ 1 ನಿಮಿಷದಂಗೆ ತಿಮ್ಕ ಇಲ್ಲ ಅಂದ್ರೆ 200 ರೂಪಾಯಿ ಕೊಡ್ಕಂಬ್ರ. 200 ರೂಪಾಯಿಗೆ ಎಲ್ಲಿಗೆ ಹಪ್ಪದ್ ನಾವು? ರಿಸ್ಕು ಇಲ್ಲ, ರಸ್ಕು ಇಲ್ಲ, ಬಿಸ್ಕೆಟು ಇಲ್ಲ. 1 ನಿಮಿಷದಂಗೆ 25 ಅಂತ 35 ಪಾನಿಪುರಿಯು ತಿನ್ಲಕ್ ಬಾ, ನೀ ಹಾಪ ಸುಮ್ಮನೆ. ಅಂಕಲ್, ನೀವು ಪಾನಿಪುರಿ ಕೊಡಿ, ನಾವು ಚಾಲೆಂಜ್ ಕಂಪ್ಲೀಟ್ ಮಾಡ್ತೇವೆ. ಸರಿ ಸರಿ ತಗೊಳ್ಳಿ ಪಾನಿಪುರಿ. ಅಬ್ಬಾ ಸಾಕು, ನಂಗೆ 7 ಪಾನಿಪುರಿ ತಿಂದೆ ಸಾಕಾಯ್ತು. ಹೆಣೆ ರುಕ್ಕು, ನೀನಾರು ಚಾಲೆಂಜ್ ಕಂಪ್ಲೀಟ್ ಮಾಡೇಣೆ ಪ್ಲೀಸ್. ಚಾಲೆಂಜ್ ಕಂಪ್ಲೀಟ್ ಮಾಡ, ಇಲ್ಲಾಂದ್ರೆ 200 ರೂಪಾಯಿ ಕೊಡ್ಕ್ ನಾವು. ಅಂಕಲ್, ನೀವೀಗ ಅವಳಿಗೆ ಪಾನಿಪುರಿ ಹಾಕಿ. ಸರಿ. ನಂಗೆ ಸಾಕು, ನನ್ನ ಹೊಟ್ಟೆ ಫುಲ್ ಆಯಿತು. ಎಂತ ಹೆಣೆ, 5 ಪಾನಿಪುರಿಗೆ ಹೊಟ್ಟೆ ಫುಲ್ ಆಯ್ತಾ ನಿಂಗೆ? ನಾನು 7-8 ಪಾನಿಪುರಿ ಯಾರು ತಿಂದೆ. 25 ಪಾನಿಪುರಿ ಚಾಲೆಂಜ್ ಕಂಪ್ಲೀಟ್ ಮಾಡು ಕೈಯಿಲ್ಲ ನಮ್ಮ ಹತ್ರ. 25 ಪಾನಿಪುರಿ ತಿಂದ 500 ರೂಪಾಯಿ ತಗೊಂಡು ಬೇರೆ ಕಡೆ ಪಿಜ್ಜಾ ತಿನ್ಕಪ್ಪ ಅಂದಳಿ ಅನ್ಕೊಂಡಿದ್ದಿತ್ತು. ಈಗ ನಾವೇ ಅವ್ರಿಗೆ 200 ರೂಪಾಯಿ ಕೊಡುವಂಗಾತ್ತು. ನಂದು 200 ರೂಪಾಯಿ, ನಿಂದು 200 ರೂಪಾಯಿ, 400 ರೂಪಾಯಿಗೆ ಎಲ್ಲಿ ಹಾಪುದೀಗ? ನಾನು ಹಿಂಗೆ ಹೇಳಿದೆ, ಚಾಲೆಂಜ್ ಗೀಲೆಂಜ್ ಎಲ್ಲ ಬೇಡ, ಸುಮ್ಮನೆ ಹಾಪ ಇಲ್ಲಿಂದ ಅಂದಳಿ. ನೀನೇ ಕೇಳಲೆ, ಈಗ ನಂಗೆ ಗೊತ್ತಲೆ ಅಂತ ಮಾಡೋದು ಅಂದಳಿ. ನೋಡಿ, ನೀವಿಬ್ಬರು ಚಾಲೆಂಜಿಗೆ ಕಂಪ್ಲೀಟ್ ಮಾಡಲಿಲ್ಲ, ಹಾಗಾಗಿ ನೀವು 200 ಟೋಟಲ್ 400 ರೂಪೀಸ್ ಕೊಡಿ ನನಗೆ. 400 ರೂಪಾಯಾ? ಹೆಣೆ ರುಕ್ಕು, 400 ರೂಪಾಯಿ ಎಲ್ಲಿಂದ ತಪ್ಪುದು ಹೆಣೆ? ವೆನ್ ರುಕ್ಕು ಇಸ್ ಹಿಯರ್ ನೋ ಫಿಯರ್. ಓ ಅಲ್ಕಣ, ಯಾರು ಬತ್ತಿದ್ರಂದೇಳಿ? ಓ ಅಲ್ಕಣ, ನನ್ನ ಅಣ್ಣ ಬತ್ತಿದ್ದ. ತಿಂಬುದ್ರಂಗೆ ಅವನ್ನ ಮೀರ್ಸುವಾರು ಯಾರಿಲ್ಲ. ತಡಿ, ಅವನ್ನೇ ಮಂಗ ಮಾಡಿ ಕರ್ಕ ಬಂದು ಈ ಚಾಲೆಂಜ್ನೊಂದು ವಿನ್ ಆಗಿ ಇವ್ರಿಗೊಂದು 400 ರೂಪಾಯಿ ಕೊಟ್ಟು ಹಾಪ ಮರತಿ. ಅಯ್ಯಬ್ಬ, ಹಾಗೆ ಮಾಡ. ಅಣ್ಣ ಒಂಚೂರು ಇಲ್ ಬಾ. ಎಂತದ? ಎಂತಾಯ್ತ? ತಡಿ ಬಂದೆ. ಎಂತಾಯ್ತು ಹೇಳ. ಅಣ್ಣ, ನಾನು ನಿಂಗೆ ಇವತ್ತು ಫ್ರೀ ಪಾನಿಪುರಿ ಕೊಡಿಸ್ದೆ, ಆರು ಒಂದು ಕಂಡೀಷನ್. 1 ನಿಮಿಷದಂಗೆ 25 ಪಾನಿಪುರಿ ತಿಂತ್ಯಾ? 25 ಪಾನಿಪುರಿ ಅಷ್ಟೇಯಾ? 25 ಏನು, 50 ಪಾನಿಪುರಿಯೇ ತಿಂತೆ, ಅದು ನೀ ಫ್ರೀ ಬೇರೆ ಕೊಡಿಸ್ತಿದ್ದೆ. ಅಂಕಲ್, ಈಗ ಇವನಿಗೆ ಪಾನಿಪುರಿ ಹಾಕಿ. ಸರಿ. ಅಯ್ಯೋ, ಈ ಹುಡುಗ ಏನು ಒಳ್ಳೆ ಬಕಾಸುರ ವಂಶದವ್ರ ಥರ ಪಾನಿಪುರಿನ ಆವಾಗಲಿಂದ ತಿಂತಾನೆ ಇದ್ದಾನೆ. ಇವನ ಹತ್ರ ಏನಾದರೂ ಚಾಲೆಂಜ್ ಗೀಲೆಂಜ್ ಅಂತ ಕೂತ್ರೆ ನನ್ನ ಇಡೀ ಸ್ಟಾಲ್ನ ಎಲ್ಲ ಪಾನಿಪುರಿನೂ ಇವನೊಬ್ಬನೇ ತಿನ್ಕೊಂಡ್ಬಿಡ್ತಾನೆ, ಆಮೇಲೆ ನನಗೆ ಲಾಸು. ನೋಡಿ, ಚಾಲೆಂಜ್ ಗೀಲೆಂಜ್ ಎಲ್ಲ ಏನೂ ಬೇಡ. ನೀವು ಪಾನಿಪುರಿ ತಿನ್ಕೊಂಡ್ರಲ್ವಾ, ಈಗ ಹೊರಡಿ ನೀವು, ಪರವಾಗಿಲ್ಲ. ಹಾಯ್, ಎಂತ ಮಾರ್ರೆ ನಮ್ಮನ್ನೇ ಮಂಗ ಮಾಡ್ತೀಯಾ? ನೀವೆಂತ ಹೇಳೋದು ಫಸ್ಟಿಗೆ? 1 ನಿಮಿಷದಂಗೆ 25 ಪಾನಿಪುರಿ ತಿಂದರೆ 500 ರೂಪಾಯಿ ಕೊಡ್ತೆ ಅಂತ ಹೇಳಿರಿ ಅಲ್ದ? ಈಗ ಕೊಡಿ 500 ರೂಪಾಯಿ. ಚಾಲೆಂಜ್ ಗೀಲೆಂಜ್ ಎಲ್ಲ ನಮ್ಗೆ ಗೊತ್ತಿಲ್ಲ, 500 ರೂಪಾಯಿ ಕೊಡಿ ಅಷ್ಟೇ. ಅಯ್ಯೋ, ಈ ಮಕ್ಕಳೇನು 500 ರೂಪಾಯಿ ಕೊಡದೆ ನನ್ನನ್ನು ಬಿಡೋ ಹಾಗೆ ಕಾಣ್ತಿಲ್ವಲ್ಲ. ಕೊಡ್ತೀನಿ ಇವರಿಗೆ 500 ರೂಪಾಯಿ, ಇಲ್ಲಾಂದರೆ ಇಲ್ಲೇ ಕೂತ್ ಬಿಡ್ತಾರೆ. ತಗೊಳ್ಳಿ ಮಕ್ಕಳೇ 500 ರೂಪಾಯಿ. ನೀವೇ ಚಾಲೆಂಜ್ ಗೆದ್ದಿದ್ದೀರಲ್ವಾ, 500 ರೂಪಾಯಿ ತಗೊಳ್ಳಿ. ಹಾಂ, ಹಾಂಗೆ ದಾರಿಗೆ ಬರ್ಕ ಕೊಡಿ 500 ರೂಪಾಯಿ.
ಕಂಡ್ರಿ ಅಲ್ಲ ಫ್ರೆಂಡ್ಸ್, ಈ ಪಾನಿಪುರಿ ಅಂಕಲ್ ಒಟ್ಟಿಗೆ ಚಾಲೆಂಜ್ ಕಟ್ಟಿ ಎಲ್ಲರೂ ಫ್ರೀ ಪಾನಿಪುರಿ ತಿಂದದ್ದಲ್ದೆ 500 ರೂಪಾಯಿ ಬೇರೆ ತಗೊಂಡು ಹೋಗ್ತಿತ್ತು. ಹ್ಯಾಂಗಿತ್ತು ಇವತ್ತಿನ ವಿಡಿಯೋ? ಲೈಕ್ ಇತ್ತಲ್ಲ? ಮುಂದಿನ ವಿಡಿಯೋದಂಗೆ ಸಿಕ್ತೋಕ ಬತ್ತೋ.